ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ, ಚಾನಲ್ನ ಹೊಸದಾಗಿ ಬಂದು ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದ್ರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಮೋಟೋದಲ್ಲಿ ತುಂಬಾ ಫೇಮಸ್ ಆಗಿರುವಂತ ಮೊಬೈಲ್ ಅನ್ಬೋದು, ಮೋಟೋ G85 ಮೊಬೈಲು. ಈ ಮೊಬೈಲ್ನ ನಾನು ಈ ವಿಡಿಯೋದಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ರು ಪರ್ಚೇಸ್ ಮಾಡಿದ್ರು, ಅದನ್ನ ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತಿದ್ದೀನಿ. ತುಂಬಾ ಅಫೋರ್ಡಬಲ್ ಆಗಿ ಒಂದು ಬೆಸ್ಟ್ ಮೊಬೈಲ್ ಅಂತಾನೆ ಅನ್ಬೋದು. ಅದು ನಿಜಾನ ಸುಳ್ಳ ಅನ್ನೋದನ್ನ ಈ ವಿಡಿಯೋದಲ್ಲಿ ಇದನ್ನ ಚೆಕ್ ಮಾಡಿ ಇದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಈ ಬಾಕ್ಸ್ ನ ಓಪನ್ ಮಾಡೋಣ. ಬಾಕ್ಸ್ ನೋಡ್ತಿದ್ರೆ ಕಂಪ್ಲೀಟ್ ಆಗಿ ಯಾವುದೇ ತರದ ಪ್ಲಾಸ್ಟಿಕ್ ನ ಯೂಸ್ ಮಾಡದೆ ರೆಡಿ ಮಾಡಿರೋಂಥ ಬಾಕ್ಸ್ ಆಲ್ರೆಡಿ ಓಪನ್ ಆಗಿದೆ. ಯಾಕಂದ್ರೆ ಫ್ಲಿಪ್ಕಾರ್ಟ್ ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಬಾಕ್ಸ್ ಆಲ್ರೆಡಿ ಓಪನ್ ಆಗಿದೆ. ಜಸ್ಟ್ ನಿಮ್ಗೆ ಏನೇನು ಇರುತ್ತೆ ಅಂತ ತೋರಿಸೋದಕ್ಕೋಸ್ಕರ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಮಗೆ ಬಾಕ್ಸ್ ಓಪನ್ ಮಾಡಿದ್ರೆ ಡೈರೆಕ್ಟ್ ನಮ್ಗೊಂದು ಫೋನ್ ಸಿಗುತ್ತೆ. ಫೋನನ್ನ ಸೈಡ್ಗೆ ಇಟ್ರೆ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಓಪನ್ ಮಾಡಿದ್ರೆ ಒಂದು ಡಾಕ್ಯುಮೆಂಟೇಶನ್ ಇದೆ, ಒಂದು ಯೂಸರ್ ಮ್ಯಾನ್ಯುವಲ್, ಅದನ್ನ ಬಿಟ್ಟರೆ ಒಂದು ಸಿಮ್ ಎಜೆಕ್ಷನ್ ಪಿನ್ ನೋಡ್ತಾ ಇದ್ದೀರಾ. ಅದನ್ನ ಬಿಟ್ಟರೆ ಇನ್ನೊಂದು UV ಪ್ರೊಟೆಕ್ಷನ್ ಅಂತ ಏನೋ ಒಂದು ಸ್ಟಿಕ್ಕರ್ಸ್ ನ ಕೊಟ್ಟಿದ್ದಾರೆ. ಅದೇನು ಯೂಸ್ ಮಾಡೋದು ಅಂತ ಮುಂದೆ ಹೇಳ್ತೀನಿ. ಅದನ್ನು ಕೊಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಇನ್ನೊಂದು ಬಾಕ್ಸ್ ಒಳಗಡೆ 33 ವಾಟಿಂದು ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ ಈ ಮೊಬೈಲು. ಅದನ್ನ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಚಾರ್ಜಿಂಗ್ ಕೇಬಲ್. ಇದು ಟೈಪ್ ಎ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ನಾರ್ಮಲ್ ಆಗೆಲ್ಲ ಅದನ್ನೇ ಕೊಡೋದು. ಸೊ ಇದು ಕೂಡ ಟೈಪ್ ಎ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಇಷ್ಟೇನೆ ಬಾಕ್ಸ್ ಅಲ್ಲಿ ಇರೋದು. ನೆಕ್ಸ್ಟ್ ಈ ಬಾಕ್ಸ್ ನ ಓಪನ್ ಮಾಡ್ತೀನಿ. ಮೊಬೈಲ್ ಅಲ್ಲಿ ಹೇಗಿದೆ ಅಂತ ಮೊಬೈಲ್ ನ ಓಪನ್ ಮಾಡ್ತೀನಿ. ಬ್ಯಾಕ್ ಕವರ್ ನ ಆಲ್ರೆಡಿ ಮೊಬೈಲ್ಗೆ ಫಿಕ್ಸ್ ಮಾಡಿದ್ದಾರೆ. ಸೊ ಮೋಟರೋಲಾದಲ್ಲಿ ಆಲ್ಮೋಸ್ಟ್ ಎಲ್ಲ ಮೊಬೈಲ್ ಕೂಡ ಬ್ಯಾಕ್ ಕವರ್ ನ ಅವರೇ ಅಟ್ಯಾಚ್ ಮಾಡಿ ಕೊಟ್ಟಿರ್ತಾರೆ. ಸೊ ಈ ಮೊಬೈಲ್ ಕೂಡ ಅದೇ ತರ ಇದೆ. ತುಂಬಾ ಲೈಟ್ ವೇಟ್ ಇದೆ. ಓಪನ್ ಮಾಡೋಣ. ತುಂಬಾ ತಿನ್ನು ಮತ್ತೆ ಲೈಟ್ ವೇಟ್ ಇದೆ. ಇದು TPU ಕವರು. ಸೊ ಈ ಮೊಬೈಲ್ ನಾನು ಕಂಪ್ಲೀಟ್ ಆಗಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಯೂಸ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ಈ ಮೊಬೈಲ್ ನಾನು ಒಂದು ದಿನದಿಂದ ಯೂಸ್ ಮಾಡಿದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈಗ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಇದರ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸಖತ್ ಇಂಪ್ರೆಸ್ ಮಾಡಿದಂತ ಬಿಲ್ಡ್ ಕ್ವಾಲಿಟಿ ಅಂತಾನೆ ಅನ್ಬೋದು. ಎಷ್ಟು ಸಖತ್ ಲುಕ್ ಕೊಡುತ್ತೆ ಅಂದ್ರೆ ಹಿಂದ್ಗಡೆ ಇದರ ಬಿಲ್ಡ್ ಕ್ವಾಲಿಟಿ ಹೇಳ್ಬೇಕು ಅಂದ್ರೆ ಬ್ಯಾಕ್ ಅಲ್ಲಿ ವೀಗನ್ ಲೆದರ್ ನ ಕೊಟ್ಟಿದ್ದಾರೆ. ಸೊ ಹಿಡ್ಕೊಳ್ಳೋ ಗ್ರಿಪ್ ಆಗ್ಲಿ ಲುಕ್ ಆಗ್ಲಿ ತುಂಬಾ ಐ ಎಂಡ್ ಮೊಬೈಲ್ ಕೊಡುವಂತ ಫೀಲ್ ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಕೂಡ ಅಷ್ಟೇ ಇದು ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್. ಸೊ ಐ ಎಂಡ್ ಗ್ಲಾಸ್ ನೇ ಕೊಟ್ಟಿದ್ದಾರೆ. ಅದರಿಂದ ನಿಮ್ಗೆ ಅಟ್ಲೀಸ್ಟ್ ಸುಮಾರು ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ. ಗೊರಿಲ್ಲಾ ಗ್ಲಾಸ್ 5 ಅಂದ್ರೆ ಸುಮಾರು ಹೈಟಿಂದ ಇಟ್ರು ಕೂಡ ಯಾವುದೇ ತರದ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಥಿಕ್ನೆಸ್ ಕೂಡ ಅಷ್ಟೇನೆ ಕೇವಲ 7.53 mm ಥಿಕ್ನೆಸ್ ಇದೆ. ತುಂಬಾ ಸ್ಲಿಮ್ ಆಗಿದೆ. ಮತ್ತೆ ವೆಯ್ಟ್ ಕೂಡ ಅಷ್ಟೇನೆ 177 ಗ್ರಾಮ್ ವೆಯ್ಟ್ ಇದೆ. ಹಿಡ್ಕೊಳ್ಳುವಾಗ ತುಂಬಾ ಲೈಟ್ ವೆಯ್ಟ್ ಇದೆ. ಇದು 5000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೂ ಕೂಡ ತುಂಬಾ ಲೈಟ್ ವೆಯ್ಟ್ ಇದೆ. ಓವರಾಲ್ ಇದರ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಹೇಳ್ಬೇಕು ಅಂದ್ರೆ ಸಖತ್ ಇಂಪ್ರೆಸ್ ಮಾಡ್ತು. ನಿಜವಾಗ್ಲೂ ನಾವು ಈ ಮೊಬೈಲ್ ನ ಇಷ್ಟು ಕಡಿಮೆ ತಗೋತಿದೀವಿ ಅಂತ ಅನ್ಸೋದೇ ಇಲ್ಲ. ಅಷ್ಟು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಮತ್ತೆ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಡಿಸ್ಪ್ಲೇಗೂ ಬರೋದಾದ್ರೂ ಅಷ್ಟೇನೆ ಡಿಸ್ಪ್ಲೇ ನೋಡ್ತಿದ್ರೆ ಇದು ಕರ್ವ್ ಡಿಸ್ಪ್ಲೇ, ಆ ಕಡೆ ಈ ಕಡೆ ಕರ್ವ್ ಆಗಿದೆ. ಇದು ಸ್ಕ್ರೀನ್ ಟು ಬಾಡಿ ರೇಷಿಯೋ ಕೂಡ ಅಷ್ಟೇನೆ ನೋಡಿ, ಮೇಲ್ಗಡೆ ಮತ್ತೆ ಟಾಪ್ ಮತ್ತೆ ಬಾಟಮ್ ಅಲ್ಲಿ 2 ಸೈಡ್ ಕೂಡ ಚಿನ್ನು ಈಕ್ವಲ್ ಆಗಿ ಇದೆ. ಒಂದು ಕಡೆ ಜಾಸ್ತಿ ಎಷ್ಟೋ ಮೊಬೈಲ್ ಗಳಲ್ಲಿ ನೋಡಿರ್ತೀರ ಬಾಟಮ್ ಅಲ್ಲಿ ಇರುತ್ತಲ್ಲ, ಕೆಳಗಡೆ ಬೆಜಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಈ ಮೊಬೈಲ್ ಆ ತರ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಡಿಸ್ಪ್ಲೇ ಮೇಲ್ಗಡೆ ಮತ್ತೆ ಬಾಟಮ್ ಅಲ್ಲಿ 2 ಕೂಡ ಈಕ್ವಲ್ ಆಗಿರುವಂತ ಬೆಜಲ್ ನ ಕೊಟ್ಟಿದ್ದಾರೆ. ಸ್ಕ್ರೀನ್ ಟು ಬಾಡಿ ರೇಷಿಯೋ ಕೂಡ ಅಷ್ಟೇನೆ 93% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಸೊ ಡಿಸ್ಪ್ಲೇ ಮಾತ್ರ ಸಖತ್ತು ಲುಕ್ ಆಗಿದೆ. ಮಾತ್ರ ಐ ಎಂಡ್ ಡಿಸ್ಪ್ಲೇ ತರಾನೇ ಇದೆ. ಪಂಚೋಲು ಕೂಡ ತುಂಬಾ ಸಣ್ಣ ಇದೆ ಡಿಸ್ಪ್ಲೇ. ಮತ್ತೆ ಇದು ಫುಲ್ HD POLED ಡಿಸ್ಪ್ಲೇ. ಇದು 120 Hz ರಿಫ್ರೆಶ್ ರೇಟ್ ನ ಹೊಂದಿದೆ. ಮತ್ತೆ 360 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಇದೆ. ಅಪ್ ಟು ನಿಮಗೆ 1600 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ನಿಮ್ಗೆ ಹೊರಗಡೆ ನೀವೇನಾದ್ರೂ ಏನೇ ವಿಸಿಬಲ್ ಮಾಡ್ತೀನಿ ಅಂದ್ರೆ ಆರಾಮಾಗಿ 1600 ನಿಟ್ಸ್ ಇರೋದ್ರಿಂದ ಬ್ರೈಟ್ ಆಗಿ ಕಾಣಿಸುತ್ತೆ. ಮತ್ತೆ ಚೆನ್ನಾಗೂ ಕೂಡ ಇದೆ ಡಿಸ್ಪ್ಲೇ. ನೀವು ಯಾವುದೇ ವಿಡಿಯೋಸ್ಗಳನ್ನ ನೋಡ್ಬೇಕಾದ್ರೂ ಎಲ್ಲದಕ್ಕೂ ಕೂಡ
ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ತುಂಬಾ ಆಕ್ಯುರೇಟ್ ಆಗಿ, ತುಂಬಾ ಪಂಚಿಯಾಗಿ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಡಿಸ್ಪ್ಲೇ ಅಲ್ಲಿ ಬೇರೆ ಮಾತೇ ಇಲ್ಲ, ಡಿಸ್ಪ್ಲೇ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಅದ್ದೂರಿಯಾಗಿದೆ ಮಾತ್ರ ಡಿಸ್ಪ್ಲೇ ಮಾತ್ರ. ನೆಕ್ಸ್ಟ್ ಇದರಲ್ಲಿರೋ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಲೇಟೆಸ್ಟ್ ಪ್ರೊಸೆಸರ್ ಇದೆ. ಇದು 4 nm ಟೆಕ್ನಾಲಜಿನ ಯೂಸ್ ಬಿಲ್ಡ್ ಮಾಡಿರೋ ಪ್ರೊಸೆಸರ್. ಪ್ರೈಮರಿ ಕ್ಲಾಕ್ ಸ್ಪೀಡ್ ಬಂದು 2.3 GHz ಪ್ರೈಮರಿ ಕ್ಲಾಕ್ ಸ್ಪೀಡ್. ಸುಮಾರು ಆಂಟಿಟ್ಯೂ ಸ್ಕೋರ್ ನಿಮಗೆ 4.5 ಲಕ್ಷದಿಂದ 5 ಲಕ್ಷ ತನಕನೂ ಇದರಲ್ಲಿ ಸ್ಕೋರ್ ಬರುತ್ತೆ. ಸೊ ಈ ಬೆಲೆಗೆ ಇದು ಬೆಸ್ಟ್ ಪ್ರೊಸೆಸರ್ ಅಂತಾನೆ ಅನ್ಬೋದು. ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ಇದೆ, ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಆರಾಮಾಗಿ ಪ್ರತಿಯೊಂದು ಗೇಮ್ನು ಕೂಡ ಮೀಡಿಯಂ ಸೆಟ್ಟಿಂಗ್ಸ್ ಅಲ್ಲಿ ಆಡ್ತೀನಿ ಅಂದ್ರೆ ಆರಾಮಾಗಿ ಆಡ್ಕೋಬಹುದು. ನೀವು ಯಾವುದೇ ತರದ ಪ್ರಾಬ್ಲಮ್ ಇಲ್ಲದೆ, ಲ್ಯಾಗ್ ಇಲ್ಲದೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬಾ ಸ್ಮೂತ್ ಆಗಿ ಕೂಡ ಇದೆ. ನಿಮಗೆ ಈ ಪ್ರೊಸೆಸರ್ ಬೇರೆ ಕಂಪ್ಲೇಂಟ್ ಬರಲ್ಲ. ಪ್ರೊಸೆಸರ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರಲ್ಲಿರೋ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ 5G ರೆಡಿ, ಸುಮಾರು 13 ಬ್ಯಾಂಡ್ಸ್ ಇದರಲ್ಲಿ 5G ಸಪೋರ್ಟ್ ಮಾಡುತ್ತೆ. ಮತ್ತೆ ಬ್ಲೂಟೂತ್ 5.1 ಇದೆ, ಡುವಲ್ ಬ್ಯಾಂಡ್ ವೈಫೈ ಕೂಡ ಸಪೋರ್ಟ್ ಮಾಡುತ್ತೆ. NFC ಇಲ್ಲ, ಯಾವುದೇ ತರದ NFC ಕೊಟ್ಟಿಲ್ಲ. NFC ಬಿಟ್ಟು ಬಾಕಿ ಎಲ್ಲ ನಾರ್ಮಲ್ ಕನೆಕ್ಟಿವಿಟಿ ಫೀಚರ್ ನ ಇದರಲ್ಲಿ ಕೊಟ್ಟಿದ್ದಾರೆ. ಅದು ಮತ್ತೆ ಇದರಲ್ಲಿ LPDDR4X RAM ಇದೆ, UFS 2.2 ಸ್ಟೋರೇಜ್ ಇದೆ. ಕೆಲವೊಂದು ಮೊಬೈಲ್ ಇನ್ನೊಂದು 2,000-3,000 ಜಾಸ್ತಿ ಕೊಟ್ಟರೆ ನಿಮ್ಗೆ UFS 3.1 ಮತ್ತೆ LPDDR5 RAM ಇರುವಂತ ಮೊಬೈಲ್ಗಳು ಸಿಗುತ್ತೆ. ಬಟ್ ಬೇರೆ ಸ್ಪೆಸಿಫಿಕೇಶನ್ ಎಲ್ಲ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬಾ ಚೆನ್ನಾಗಿದೆ. ಅದೇನು ಅಷ್ಟೊಂದು ಮ್ಯಾಟರ್ ಆಗಲ್ಲ. ರ್ಯಾಮ್ ಮತ್ತೆ ಸ್ಟೋರೇಜ್, ಒಂದು ಸ್ಪೀಡು, ರೀಡ್ ರೈಟ್ ಚೆನ್ನಾಗೇ ಆಗುತ್ತೆ, ಯಾವುದೇ ತರದ ಪ್ರಾಬ್ಲಮ್ ಆಗಲ್ಲ. LPDDR4X UFS 2.2 ಈ ಬೆಲೆಗೆ ಒಪ್ಕೋಬಹುದು. ತುಂಬಾ ಚೆನ್ನಾಗಿ ಕೂಡ ರನ್ ಆಗುತ್ತೆ, ಎಲ್ಲೂ ಕೂಡ ಲ್ಯಾಗ್ ಆಗೋ ಫೀಲ್ ಬರಲಿಲ್ಲ ನನಗೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರಲ್ಲಿ ಇರುವಂತ ಬೇರೆ ಬೇರೆ ಫ್ಯೂಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು IP52 ವಾಟರ್ ರೆಸಿಸ್ಟೆಂಟ್ ಆಗಿದೆ. ವಾಟರ್ ರೆಸಿಸ್ಟೆಂಟ್ ಇದೆ, ಫ್ಲಾಶ್ ಪ್ರೂಫ್. ನಿಮ್ಗೆ ಲೈಟ್ ಆಗಿ ಸ್ವೆಟ್ ಆಗಿರೋದು ಅಥವಾ ನೀರೇನಾದ್ರು ಲೈಟ್ ಆಗಿ ಬಿದ್ರು ಯಾವುದೇ ಪ್ರಾಬ್ಲಮ್ ಆಗಲ್ಲ. ಇನ್ಸ್ಟೆಂಟ್ ಬಿದ್ದಾಗ ನೀವೇನಾದ್ರು ಪಿಕ್ ಮಾಡಿ ಎತ್ಕೊಂಡ್ರೆ ಯಾವುದೇ ತರದ ಪ್ರಾಬ್ಲಮ್ ಆಗಲ್ಲ, ರನ್ ಆಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೂಡ ತುಂಬಾ ಅಕ್ಯುರೇಟ್ ಆಗಿದೆ. ಆಮೇಲೆ ಡಿಸ್ಪ್ಲೇ ಆಗಿರೋದ್ರಿಂದ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ, ತುಂಬಾ ಫಾಸ್ಟ್ ಆಗಿದೆ. ಮತ್ತೆ ಫೀಡ್ಬ್ಯಾಕ್ ಕೂಡ, ಆಪ್ಟಿಕ್ ಫೀಡ್ಬ್ಯಾಕ್ ಬಂದ್ರು ಕೂಡ ಒಂದು ತಕ್ಕ ಮಟ್ಟಿಗಿದೆ. ಅಂತ ಲೆವೆಲ್ ನಾನು ನೋಡಿಲ್ಲ. ನಾನು ಐಫೋನ್ ಯೂಸ್ ಮಾಡೋದ್ರಿಂದ ಆಪ್ಟಿಕ್ ಫೀಡ್ಬ್ಯಾಕ್ ಅಷ್ಟೊಂದೇನು ಬರಲ್ಲ, ಅದರಷ್ಟು ಬರಲ್ಲ. ಬಟ್ ಓಕೆ, ಒಂದು ಲೆವೆಲ್ಗೆ ವರ್ಕ್ ಮಾಡುತ್ತೆ. ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ಫೇಸ್ ಅನ್ಲಾಕ್ ಕೂಡ ತುಂಬಾ ಸೆಕ್ಯೂರ್ ಇದೆ, ಮತ್ತೆ ತುಂಬಾ ಫಾಸ್ಟ್ ಆಗಿ ಕೂಡ ಅನ್ಲಾಕ್ ಮಾಡುತ್ತೆ. ಮತ್ತೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ, ಅಂದ್ರೆ ಬಾಟಮ್ ಸ್ಪೀಕರ್ ಮತ್ತೆ ಏರ್ ಪೀಸ್ ಇದೆಯಲ್ಲ ಅದೇ ಇನ್ನೊಂದು ಸ್ಪೀಕರ್ ಆಗಿ ಕೆಲಸ ಮಾಡುತ್ತೆ. ಸ್ಟೀರಿಯೋ ಸ್ಪೀಕರ್ ಇದು ಡಾಲ್ಬಿ ಅಟ್ಮಾಸ್ ಕೂಡ ಸಪೋರ್ಟ್ ಮಾಡುತ್ತೆ, ಅಂದ್ರೆ ಸೌಂಡ್ ಹೆವಿ ಕೇಳಿಸುತ್ತೆ. ನಾನು ನೋಡಿದಾಗ ಯಾವುದೇ ಮೂವೀಸ್ ಆಗಲಿ, ಯಾವುದೇ ವಿಡಿಯೋ ಸಾಂಗ್ಸ್ ಆಗಲಿ, ಪ್ರತಿಯೊಂದು ಕೇಳ್ಬೇಕಾದ್ರೆ ಸ್ಟೀರಿಯೋ ಎಫೆಕ್ಟ್ ತುಂಬಾ ಸಖತ್ತಾಗಿ ಕೇಳಿಸುತ್ತೆ. ಕ್ಲಾರಿಟಿ ಆಗಿದೆ, ಬೇಸ್ ಒಂದು ಲೆವೆಲ್ ಬೇಸ್ ಆಗಿ ಕೇಳಿಸುತ್ತೆ. ಬಟ್ ಫಿಲಮ್ ನೋಡ್ಬೇಕಾದ್ರೆ, ನೀವು ವಿಡಿಯೋ ನೋಡ್ಬೇಕಾದ್ರೆ, ಗೇಮ್ ಆಡ್ಬೇಕಾದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಈ ಮೊಬೈಲ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಇದರಲ್ಲಿ ಮೇನ್ ಪಾರ್ಟ್ ಆಗಿರುವಂತ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಮೇನ್ ಅಲ್ಲಿ ಬ್ಯಾಕ್ ಅಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಕ್ಯಾಮ್ರಾ ಬಂದು 50 MP ಸೋನಿ ಲಿಟಿಯಸ್ 600 ಸೆನ್ಸರ್ ಇದೆ. ಇದು OIS ಕೂಡ ಸಪೋರ್ಟ್ ಮಾಡುತ್ತೆ, ಅಂದ್ರೆ ಆಪ್ಟಿಕಲ್ ಇಮೇಜಸ್ ಸ್ಟೆಬಿಲೈಸೇಷನ್ ಕೂಡ ಇದರಲ್ಲಿದೆ. ಮತ್ತೆ ಇನ್ನೊಂದು ಕ್ಯಾಮ್ರಾ ಇದೆ, ಅದು 8 MP ಅಲ್ಟ್ರಾ ವೈಡ್ ಆಂಗಲ್. ಬೇಡದೇ ಇರೋಂಥ ಕ್ಯಾಮ್ರಾಗಳನ್ನ ಯಾವ್ದನ್ನೂ ಹಾಕಿಲ್ಲ. ಎಷ್ಟು ಏನ್ ಬೇಕು ಯೂಸ್ ಮಾಡೋದಕ್ಕೆ ಆ ವೇಡ್ ಕ್ಯಾಮ್ರಾ ಮಾತ್ರ ಹಾಕಿದ್ದಾರೆ. ಇದು ಮ್ಯಾಕ್ರೋ ಕೂಡ ಶೂಟ್ ಮಾಡುತ್ತೆ. ಈ ಅಲ್ಟ್ರಾ ವೈಡ್ ಇರೋದ್ರೆ ಅದರಲ್ಲಿ ಮ್ಯಾಕ್ರೋ ಶೂಟ್ನು ಕೂಡ ಮಾಡ್ಬೋದು. ಮತ್ತೆ ಫ್ರಂಟ್ ಕ್ಯಾಮ್ರಾ ಬರೋದಾದ್ರೆ ಫ್ರಂಟ್ ಅಲ್ಲಿ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಈ ಮೊಬೈಲ್ ತೆಗ್ದಿರೋಂಥ ಕ್ಯಾಮ್ರಾ ಸ್ಯಾಂಪಲ್ಸ್ ನ ನಿಮ್ಗೆ ತೋರಿಸ್ತೀನಿ, ನೀವೇ ಹೆಂಗಿದೆ ಅಂತ ಗೆಸ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಲೆವೆಲ್ ಇದೆ, ಫೋಟೋಸ್ ನ ತೋರಿಸ್ತೀನಿ, ನೀವೇ ನೋಡಿ. ಇದು ಮೇನ್ ಕ್ಯಾಮ್ರಾದಲ್ಲಿ ತೆಗ್ದಿರೋಂಥ ಫೋಟೋಸ್ಗಳು. ಮೇನ್ ಕ್ಯಾಮ್ರಾದಲ್ಲಿ ಬರೋಂಥ ಫೋಟೋ ಮಾತ್ರ ತುಂಬ ಸಖತ್ತಾಗಿದೆ. ಡೈನಾಮಿಕ್ ರೇಂಜ್ ಆಗಿರ್ಬೋದು, ಕಲರ್ ಆಗಿರ್ಬೋದು. ಕಲರ್ ಸ್ವಲ್ಪ ಓವರ್ ಸ್ಯಾಚರ್ ಅನಿಸುತ್ತೆ, ಬಟ್ ಫೋಟೋ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಿಮಗೆ ಸ್ಯಾಂಪಲ್ಗಳನ್ನ ನೋಡ್ತಾ ಇದ್ದೀರಾ. ಡೇಯಲ್ಲಿ ಮಾತ್ರ ಅಲ್ಟಿಮೇಟಾಗಿ ತೆಗೆಯುತ್ತೆ. ಮತ್ತು ಹ್ಯೂಮನ್ ಸಬ್ಜೆಕ್ಟಿಗೆ ಬರೋದಾದ್ರೂ ಅಷ್ಟೇ, ಒಂದು ಎನ್ಹಾನ್ಸ್ ಮಾಡಿದ್ಮೇಲೆ ಫೋಟೋ ಮಾತ್ರ ಸ್ವಲ್ಪ ಬ್ಯೂಟಿ ಆಗುತ್ತೆ. ಅಂದರೆ ಫೇಸು ಮತ್ತು ಎಲ್ಲ ಸ್ವಲ್ಪ ಬ್ಯೂಟಿ ಆಗುತ್ತೆ. ಪೋರ್ಟ್ರೇಟು ಕೂಡ ಸಖತ್ತಾಗಿದೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ಲವರ್ಸ್ಗಳಾಗಲಿ ಎಲ್ಲಾಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಅಲ್ಟ್ರಾ ವೈಡು ಸ್ವಲ್ಪ ಅಂದರೆ ಮೇನ್ ಕ್ಯಾಮ್ರಾಗಿಂತ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗುತ್ತೆ ಅಷ್ಟೇ. ನೈಟಲ್ಲೂ ಕೂಡ ಅಷ್ಟೇ, ನೈಟಲ್ಲಿ ಒಂದು ಡೀಸೆಂಟಾಗಿರೋವಂಥ ಫೋಟೋಸ್ ಬರುತ್ತೆ. ಪರವಾಗಿಲ್ಲ, ಈ ಬಜೆಟಲ್ಲಿ ಇದಕ್ಕಿಂತ ಬೆಟರ್ ಆಗಿರೋ ಫೋಟೋ ಬೇರೆ ಮೊಬೈಲ್ಗೆ ಕೊಡ್ತಾರೆ ಅಂತ ಅನ್ಸಲ್ಲ. ಪೋರ್ಟ್ರೇಟು, ಸೆಲ್ಫಿ ಎಲ್ಲ ಕೂಡ ಸಗದಾಗಿದೆ. ನೆಕ್ಸ್ಟ್ ಇದರಲ್ಲಿರೋಂಥ ಬ್ಯಾಟ್ರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ 5000 mAh ಬ್ಯಾಟ್ರಿ ಇದೆ. 5000 mAh ಬ್ಯಾಟ್ರಿ ಇದ್ರು ಕೂಡ ತುಂಬಾ ಸ್ಲಿಮ್ ಆಗಿ, ಇಷ್ಟು ಸ್ಲಿಮ್ ಆಗಿ ಹೆಂಗ್ ಮೇಂಟೈನ್ ಮಾಡಿದಾರೋ ಗೊತ್ತಿಲ್ಲ. ಬಿಲ್ಡ್ ಕ್ವಾಲಿಟಿಲಿ ಸಖತ್ತಾಗಿದೆ. ಬಟ್ 5000 mAh ಬ್ಯಾಟ್ರಿ ಕೂಡ ಇದೆ. ಮತ್ತೆ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಅಪ್ ಟು ನಿಮಗೆ 1 ಅವರಲ್ಲಿ 0 to 100 1 ಅವರ್ ಆಗುತ್ತೆ. 0 to 100 ಫುಲ್ಲು ಚಾರ್ಜ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿರೋಂಥ OS ಬಗ್ಗೆ ಹೇಳ್ಬೇಕು ಅಂದ್ರೆ ಇದು Android 14 ಮೇಲೆ ರನ್ ಆಗ್ತಿರುವಂತ ಮೋಟೋದವ್ರದೇನೆ. ಬಟ್ ಇದು ಮೋಟೋದವ್ರದ್ದು UI ಆಗಿರ್ಬೋದು. ಬಟ್
ಕಂಪ್ಲೀಟ್ ಆಗಿ ಸ್ಟಾಕ್ ಆಂಡ್ರಾಯ್ಡ್ ಯು ಐ ಇದು ಹೇಳ್ಕೋಬೇಕು ಅಂದ್ರೆ ನಮ್ಗೆ ಏನು ಬೇಡದಿರೋಂಥ ಅಪ್ಲಿಕೇಶನ್ ಯಾವುದೂ ಇಲ್ಲ. ಒಂದೇ ಒಂದು ಗೇಮ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗೂಗಲ್ ರಿಲೇಟೆಡ್ ಅಪ್ಲಿಕೇಶನ್ ಇದೆ. ತುಂಬ ಕ್ಲೀನ್ ಆಗಿದೆ, ಯಾವುದು ಕೂಡ ನಮಗೆ ಅಷ್ಟು ಇರಿಟೇಷನ್ ಕೊಡುವಂಥ ಅಪ್ಲಿಕೇಶನ್ ಇಲ್ಲ. ನಮ್ಮ ಮೆನು ಓಪನ್ ಮಾಡಿದ್ರೆ ನಮ್ಗೆ ಅಷ್ಟೊಂದು ಏನು ಅಪ್ಲಿಕೇಶನ್ ಕಾಣಿಸೋದೇ ಇಲ್ಲ, ಯಾಕಂದ್ರೆ ಯಾವುದೋ ಅಪ್ಲಿಕೇಶನ್ ಇಲ್ಲ. ಮೋಟೋದವ್ರದ್ದೇ ಇನ್ಬಿಲ್ಡ್ ಅಪ್ಲಿಕೇಶನ್ ಬರುತ್ತೆ, ಅಂದ್ರೆ ಗೆಸ್ಟರ್ನ ಸೆಟ್ ಮಾಡೋದು, ಮೋಟೋ ಸೆಕ್ಯೂರು, ಈ ರೀತಿ ಮೋಟೋದವ್ರದ್ದು ಅಪ್ಲಿಕೇಶನ್ ಬಿಟ್ಟರೆ ಬೇರೆ ಯಾವುದೇ ಥರದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಇದರಲ್ಲಿ ಇನ್ಸ್ಟಾಲ್ ಆಗಿಲ್ಲ. ಕ್ಲೀನ್ ಇವೆ. ಮ್ಯಾಕ್ಸಿಮಮ್ ನಿಮಗೆ 2 years ಅಂತೂ ಅಪ್ಡೇಟ್ ಬರುತ್ತೆ, ಅಂದ್ರೆ 14 ಇಂದ 15, 16 ಬರುತ್ತೆ. ಅದನ್ನ ಬಿಟ್ಟರೆ ಒಂದು 2 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಕೊಡ್ಬೋದು, ಅದು ಅಷ್ಟೇನೆ. ಬಟ್ ಯು ಐ ಮಾತ್ರ ತುಂಬಾ ಸ್ಮೂತ್ ಆಗಿದೆ, ಎಲ್ಲೂ ಕೂಡ ಯಾವುದೇ ತರದ ಲ್ಯಾಗ್ ಆಗಲಿಲ್ಲ. ನಾನು ಯೂಸ್ ಮಾಡ್ದಂಗೆ ಮೊಬೈಲು ಸ್ಟಾಕ್ ಆಂಡ್ರಾಯ್ಡ್ ಆಗಿರೋದ್ರಿಂದ ನಿಮಗೆ ಸ್ಟೋರೇಜ್ ಎಲ್ಲ ಅಷ್ಟೊಂದು ಕನ್ಸ್ಯೂಮ್ ಕೂಡ ಮಾಡಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದ್ರ ಪ್ರೈಸ್ ಬಂದು 8GB 128GB. ನಾನು ತಗೊಂಡಾಗ 17,000 ಇತ್ತು, ಇವಾಗ 1,000 ಜಾಸ್ತಿ ಆಗಿದೆ. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಟೈಮಲ್ಲಿ ನೋಡಿ. ನಿಮಗೆ ಈ ಟೈಮಲ್ಲಿ ಯಾವ್ದಾದ್ರು ಆಫರ್ ಇದ್ದಾಗ ಈ ಸೇಲಲ್ಲಿ ಏನಾದ್ರು ತಗೊಂಡಿದ್ರೆ ಈ ಮೊಬೈಲ್ನ ಬೆಸ್ಟ್ ನೀವು. ಅದು ಅವಾಗ ಇನ್ನೂ ಸ್ವಲ್ಪ ಕಡಿಮೆಗೆ ಸಿಗ್ತಾ ಇತ್ತು, 16,000 ಸಿಗ್ತಾ ಇತ್ತು. ಅವಾಗ ತಗೊಂಡ್ರೆ ಇನ್ನೂ ಬೆಸ್ಟ್. ನೆಕ್ಸ್ಟ್ ತಗೋಬೇಕು ಅಂತ ಅನ್ಕೊಂಡ್ರೆ ಮುಂದೆ ಇನ್ನೊಂದು ಸೇಲ್ ಬರುತ್ತೆ, ಅವಾಗ ತಗೊಳ್ಳಿ. ಈ 17,000 ಬಜೆಟ್ ಅಲ್ಲಿ ಈ ಮೊಬೈಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳಿದೀನಿ, ಅನ್ಕೋಬಹುದು. ಯಾಕಂದ್ರೆ ನಾನು 2-3 ಸುಮಾರು ಮೊಬೈಲ್ ನೋಡಿದೀನಿ, ರಿಯಲ್ಮಿಲೂ ನೋಡಿದೀನಿ, ವಿವೋದಲ್ಲೂ ಕೂಡ ನೋಡಿದೀನಿ, ಸುಮಾರು MIಲೂ ಕೂಡ ನೋಡಿದೀನಿ. ಬಟ್ ಈ ಸ್ಪೆಸಿಫಿಕೇಶನ್ ತುಂಬಾ ಮೊಬೈಲ್ಗಳಲ್ಲಿ ಕೊಡಲ್ಲ. ಹಂಗೂ ಒಂದು ಮೋಟರೋಲಾದಲ್ಲಿ ಸ್ಟಾಕ್ ಆಂಡ್ರಾಯ್ಡ್ ಇದೆ. ಕ್ಯಾಮ್ರಾ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಫೋಟೋ ತೆಗೆದ್ಮೇಲೆ ತೆಗೋಕ್ಕಿಂತ ಮುಂಚೆ ಒಂಥರ ಇರುತ್ತೆ, ಫೋಟೋ ತಗೊಂಡ್ಮೇಲೆ ಎನ್ಹೆನ್ಸ್ ಮಾಡಿ ನಿಮಗೆ ಫೋಟೋ ಎಷ್ಟು ಸಖತ್ತಾಗಿ ಬರುತ್ತೆ ಅಂದ್ರೆ ಪೋರ್ಟ್ರೇಟ್ ಅಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಸೊ ಅದಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಸ್ಟೀರಿಯೋ ಸ್ಪೀಕರ್ ಇದೆ, 5000 mAh ಬ್ಯಾಟ್ರಿ ಇದೆ. ಎಲ್ಲ ನಿಮಗೆ ಈ ಬಜೆಟ್ ಅಲ್ಲಿ ನೀವು ಯಾವ ರೀತಿ ಮೊಬೈಲ್ ನ ಕೇಳ್ತಿದ್ದೀರಾ ಆ ಲೆವೆಲ್ಗೆ ಈ ಮೊಬೈಲ್ ರೆಡಿ ಆಗಿದೆ. ಸೊ ನೀವೇನಾದ್ರೂ ಒಂದು 17,000 ಬಜೆಟ್ ಅಲ್ಲಿ ಅಥವಾ 17,000-16,000 ಬಜೆಟ್ ಅಲ್ಲಿ ಮೊಬೈಲ್ ನ ತರುತ್ತಿದ್ರೆ ಈ ಮೊಬೈಲ್ ತುಂಬಾ ಬೆಸ್ಟ್ ಆಗುತ್ತೆ, ಮೋಟರೋಲಾ G85. ಸೊ ನೀವೇನಾದ್ರೂ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ಪರ್ಚೇಸ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ರೆ. ಮತ್ತೆ ಯಾವಾಗ್ಲೇ ಹೇಳ್ದಂಗೆ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಹೇಳಿದೆ UV ಪ್ರೊಟೆಕ್ಷನ್ ಅಂತ ಇದೊಂದು ಸ್ಟಿಕ್ಕರ್ ನ ಕೊಟ್ಟಿದ್ದಾರೆ. ಈ ಸ್ಟಿಕ್ಕರ್ ಏನಕ್ಕಪ್ಪ ಅಂದ್ರೆ ನೀವು ಇದಕ್ಕೆ ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕಾದ್ರೆ ಇದು ಕರುಡು ಆಗಿರೋದ್ರಿಂದ ಅದೊಂದು ಜೆಲ್ ಹಾಕ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಟೆಂಪರ್ ಗ್ಲಾಸ್ ಹಾಕ್ಬೇಕಾದ್ರೆ ಆ ಜೆಲ್ ಹಾಕುವಾಗ ನಿಮ್ಗೆ ಈ ಏರ್ ಸ್ಪೀಸ್ ಅಥವಾ ಕೆಳಗಡೆ ಬಾಟಮ್ ಏರ್ ಸ್ಪೀಕರ್ ಇರುತ್ತೆ ಇಲ್ಲಿ, ಮತ್ತೆ ವಾಲ್ಯೂಮ್ ಅಪ್ ಡೌನ್, ಈ ಬಟನ್ಸ್ ಗಳಲ್ಲಿ ಆ ಜೆಲ್ ಹೋದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಆ ತರ ಏನಾದ್ರು ಪ್ರಾಬ್ಲಮ್ ಆದ್ರೆ ಕಂಪ್ನಿ ಅವ್ರ ಕಡೆಯಿಂದ ಯಾವ್ದೇ ತರ ವಾರಂಟಿ ಇರಲ್ಲ. ಸೊ ನೀವು ಆ ರೀತಿ ಏನಾದ್ರು ಜೆಲ್ ಹಾಕ್ಸಿ ಈ ಟೆಂಪರ್ ಗ್ಲಾಸ್ ನ ಹಾಕ್ಸ್ಬೇಕಾದ್ರೆ ಈ ಸ್ಟಿಕ್ಕರ್ ಇದೆಯಲ್ಲ UV ಪ್ರೊಟೆಕ್ಷನ್, ಇದನ್ನ ತಗೊಂಡು ಈ ಬಾಟಮ್ ಮತ್ತೆ ಸೈಡ್ ಮತ್ತೆ ಫ್ರಂಟ್ ಅಲ್ಲಿ ಇದನ್ನ ಸ್ಟಿಕ್ ಮಾಡ್ಬಿಟ್ಟು ಆಮೇಲೆ ಹಾಕ್ಸಿ. ನಿಮ್ಗೆ ಯಾವ್ದೇ ತರದ ಲಿಕ್ವಿಡ್ ಒಳಗಡೆ ಹೋಗ್ಬಾರ್ದು, ಅದಕ್ಕೋಸ್ಕರ ಇದನ್ನ ಕೊಟ್ಟಿದ್ದಾರೆ ಅಷ್ಟೇನೆ, ಬೇರೆ ಏನಿಲ್ಲ. ಹಾಕ್ಸ್ಬೇಕಾದ್ರೆ ಇದು ಹಾಕ್ಸ್ಬಿಟ್ಟು ಯೂಸ್ ಮಾಡಿ. ಸೊ ಇದಿಷ್ಟು ಈ ಮೊಬೈಲ್ ನ ಅನ್ಬಾಕ್ಸಿಂಗ್ ಮತ್ತೆ ಓವರ್ ಮೋಟರೋಲಾ G85. ಈ ಮೊಬೈಲ್ ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ಗಳು ಬೇಕು ಅಂದ್ರೆ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಎಲ್ರಿಗೂ.